ನಮ್ಮ ನೆರೆಯ ದೇಶವಾಗಿರುವ ಬಾಂಗ್ಲಾದೇಶ ಅತ್ಯಂತ ಅಮಾನವೀಯವಾದಂತಹ ಸನ್ನಿವೇಶದಲ್ಲಿ ನಾವು ಭಾರತೀಯರೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಅದನ್ನು ಖಂಡಿಸಬೇಕಾಗಿರುವಂತಹದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಭಾರತ ದೇಶ ಯಾವತ್ತೂ ಶಾಂತಿ ನೆಮ್ಮದಿಗೆ ಒತ್ತು ಕೊಡುವಂತಹದ್ದು ಭಾರತ. ಅಹಿಂಸಾ ಪರಮೋ ಧರ್ಮ, ಸಕಲ ಜೀವಾತ್ಮರಿಗೆ ಸರಿ ಬಯಸುವಂತಹದ್ದು ದಯವೇ ಧರ್ಮ ಅಂತ ಹೇಳುವಂತಹ ಭೂಮಿ ಅದು ಭಾರತ ದೇಶ. ಇಂತಹ ಭಾರತೀಯರು ಇಡೀ ಪ್ರಪಂಚದಾದ್ಯಂತ ಎಲ್ಲ ಕಡೆ ನೆಲೆಸಿದ್ದಾರೆ. ಹಾಗೆ ಬಾಂಗ್ಲಾದೇಶದಲ್ಲೂ ಕೂಡ ನಮ್ಮ ಭಾರತೀಯರು ಅನೇಕರು ಅಲ್ಲಿ ಇವತ್ತು ಮೂಲ ನಿವಾಸಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಧಾರ್ಮಿಕ ಸಂಘಟನೆಗಳು ಇರುವಂತಹವು. ಇಂತಹ ಸಂದರ್ಭದಲ್ಲಿ ಅಲ್ಲಿಯ ಒಂದು ರಾಜಕೀಯ ಬಿಕ್ಕಟ್ಟಿನ ಸನ್ನಿವೇಶದೊಳಗೆ ಇವತ್ತು ನಮ್ಮ ಭಾರತೀಯರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅನೇಕ ಸಾವು ನೋವುಗಳಿಗೆ ಒಳಗಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಬಹಳಷ್ಟು ಇದಕ್ಕೆ ಗಮನವನ್ನು ಹರಿಸಿ ಆದಷ್ಟು ಇದನ್ನು ಪರಿಹಾರ ಮಾಡಿ ಅಲ್ಲಿನ ಭಾರತೀಯರೆಲ್ಲರೂ ಕೂಡ ಸುರಕ್ಷಿತವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಬಾಳುವಂತೆ ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಭಾರತ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಬೇಕಾಗಿದೆ. ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳುವಂತಹ, ಆ ಬಗ್ಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡು ಅಲ್ಲಿಯ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡೋದಕ್ಕೆ, ಭಾರತೀಯರಿಗೆ ಒಳ್ಳೆಯ ಒಂದು ಭರವಸೆಯನ್ನು ಕೊಡೋದಕ್ಕೆ, ಅವರು ಬದುಕಲಿಕ್ಕೆ ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಒದಗಿಸುವಂಥ ಹಿನ್ನೆಲೆಯಲ್ಲಿ ನಮ್ಮ ಒಂದು ಭಾರತ ಸರ್ಕಾರ ಇದಕ್ಕೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾಡಿನ ಉತ್ತರದಲ್ಲಿ, ದೇಶದ ಉತ್ತರದಲ್ಲಿ ಈ ಬಾಂಗ್ಲಾದೇಶದ ಅನೇಕರ ಎಲ್ಲರೂ ಕೆಲವು ಏನು ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ, ಏನು ಅಮಾನ್ಯವಾಗಿ ನಡ್ಕೊಳ್ತಾ ಇದ್ದಾರೆ, ಮಾನವೀಯತೆಯನ್ನು ಮರೀತಾ ಇದ್ದಾರೆ. ಅಂಥವರು ಅವರಿಗೆ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶ ಬೇಗ ಅದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿರುವಂಥದ್ದು. ಅದಕ್ಕೆ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿ ನಿಂತು ಇದೇನು ನಾವು ಬರ ಹಿಂದೂಗಳಷ್ಟೇ ಅಲ್ಲ, ಇಲ್ಲಿ ಮುಸಲ್ಮಾನರು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಕೂಡ ಎಲ್ಲರೂ ಇದ್ದಾರೆ. ಇಡೀ ಭಾರತೀಯ ದೇಶವೇ ಭಾರತೀಯರೇ ನಾವೆಲ್ಲರೂ ಗಮನಿಸುವಂಥ ಕೆಲಸ ಇದು. ನಮ್ಮ ಭಾರತದಲ್ಲಿ ಸರ್ವ ಜನಾಂಗದ ತೋಟ ಇದೆ. ಯಾವಾಗಲೂ ಕೂಡ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಕಾಡುವಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಇರುವಂಥದ್ದು. ಇದು ಜಗತ್ತಿನಲ್ಲಿ ನೋಡ್ಕೊಂಡು ಬನ್ನಿ, ಯಾವ ಜಗತ್ತಿನಲ್ಲಿಯೂ ಕೂಡ ಭಾರತದಂಥ ಒಂದು ದೇಶ ಇಲ್ಲ. ನಿಮಗೆ ಹಿಂದೂ ಜಾತಿ ಜನಾಂಗಗಳು ಯಾವ ದೇಶದಲ್ಲಿ ಅಲ್ಲಿ ನಿಮಗೆ ತೋರಿಸಿರಲಿಲ್ಲ. ನಮ್ಮ ಭಾರತ ಎಲ್ಲರನ್ನೂ ಪ್ರೀತಿಸುವಂಥ ಅಪ್ಪಿಕೊಳ್ಳುವಂತಹ ಒಂದು ನೆಲ ಅಂದರೆ ಅದು ಸಂಸ್ಕೃತಿ ಇದೆ, ಭಾರತೀಯ ಸಂಸ್ಕೃತಿ ಇರಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಭಾರತೀಯರು ಇವತ್ತು ಅಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ.